ಮಾರ್ಚ್ 2026 ಮಕರ ರಾಶಿ. ಮಕರ ರಾಶಿಯವರಿಗಂತೂ ಮಾರ್ಚ್ ತಿಂಗಳಲ್ಲಿ ದ್ವಿತೀಯ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಬಹಳ ಅದ್ಭುತವಾದಂಥ ಯೋಗ. ಇದರಿಂದ ಒಂದಷ್ಟು ಬಿಸ್ನೆಸ್ ಅಭಿವೃದ್ಧಿ ಆಗುವಂಥದ್ದಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುವಂಥದ್ದಿರುತ್ತೆ. ಆದರೆ ಒಂದಷ್ಟು ಗುರುಬಲ ಇರೋದಿಲ್ಲ. ಗುರು ಅನುಗ್ರಹ ಇಲ್ಲ ಅಂದರೆ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳಾಗೋದಿಲ್ಲ. ಒಂದಷ್ಟು ಮದುವೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ವಿಳಂಬ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಜ ರಾಹು ಸಂಯೋಗ ದ್ವಿತೀಯ ಸ್ಥಾನ, ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು. ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಕುಟುಂಬದಲ್ಲಿರುವಂತಹ ಅವ್ರ ಜೊತೆನೇ ಚಿಕ್ಕ ಪುಟ್ಟ ವಿಚಾರದಲ್ಲಿ ವಾದ ವಿವಾದಗಳು, ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಗಳು ಮಾರ್ಚ್ ತಿಂಗಳಲ್ಲಿ ಕಂಡುಬರುತ್ತೆ. ಇನ್ನು ಸಂಪಾದನೆ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಹೆಚ್ಚಾಗಿರುವಂಥದ್ದಿರುತ್ತೆ. ಒಂದಷ್ಟು ಖರ್ಚುಗಳು ಸಹ ಹಾಗೆ ಕಂಡುಬರುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ರಾಷ್ಟ್ರಾಧಿಪತಿ ಪರಮೋಚ್ಚ ಸ್ಥಾನದಲ್ಲಿ ಇರುವಂಥ ಶುಕ್ರನ ಜೊತೆ ಸಂಯೋಗ ಹೊಂದಿರುವುದರಿಂದ ಒಂದಷ್ಟು ಲಾಭದಾಯಕವಾದಂತಹ ಒಂದಷ್ಟು ಬಿಸ್ನೆಸ್ಗಳು ಬಂದರೂ ಸಹ ಹಾಗೆ ಖರ್ಚುಗಳೂ ಸಹ ಹೆಚ್ಚಾಗಿರುತ್ತೆ. ಇನ್ನು ಒಂದಷ್ಟು ಅಕ್ಕ ತಂಗಿಯರ ಬಾಂಧವ್ಯತೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂಬಂಧಗಳ ನಡುವೆ ಒಂದಷ್ಟು ವ್ಯವಹಾರಿಕವಾಗಿ ಒಂದಷ್ಟು ಅನುಕೂಲಕರವಾದಂಥದ್ದು ಕಂಡುಬರುವಂಥದ್ದು ಇರುತ್ತೆ. ಇನ್ನು ಧನಕಾರಕ 6ನೇ ಮನೆಯಲ್ಲಿ ಬಲಹೀನನಾಗಿರೋದ್ರಿಂದ ಇಡೀ ತಿಂಗಳು ಹಣದ ಅಭಾವ ಉಂಟಾಗಬಹುದು, ಅತಿಯಾದಂಥ ಖರ್ಚುಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಿದ್ರೆ ಏನು ಪರಿಹಾರಗಳನ್ನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಪ್ರತಿನಿತ್ಯ ಅಥವಾ ವಾರಕ್ಕೆ ಒಮ್ಮೆ ಶನಿವಾರದಂದು ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳೋದ್ರಿಂದ ಮಕರ ರಾಶಿಯವರಿಗೆ ಬರುವಂಥ ಸಮಸ್ಯೆಗಳು ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ.